ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಟ್ಯುಟೋರಿಯಲ್ ಚಾನಲ್. ಆಲ್ರೆಡಿ ನಾನು ಬಿಸ್ನೆಸ್ ಸ್ಟಡೀಸ್ ಆ್ಯಂಡ್ ಅಕೌಂಟೆನ್ಸಿ ಮಾಡಲ್ ಕ್ವಶನ್ ಪೇಪರ್ 1 ಆ್ಯಂಡ್ ಮಾಡಲ್ ಕ್ವಶನ್ ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ 1 ಆ್ಯಂಡ್ 2 ಮಾರ್ಕ್ಸ್ ಕ್ವಶನ್ಸಿಗೆ ಯಾವ ರೀತಿಯಾಗಿ ಆನ್ಸರ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಬಿಸ್ನೆಸ್ ಸ್ಟಡೀಸ್ ಆಲ್ಸೋ ಮಾಡಲ್ ಕ್ವಶನ್ ಪೇಪರ್ 1 ಮಾರ್ಕ್ ಆ್ಯಂಡ್ 2 ಮಾರ್ಕ್ಸಿಗೆ ಯಾವ ರೀತಿಯಾಗಿ ಥಿಯರಿ ಕ್ವಶನ್ಸ್ ಆಗಿರೋದ್ರಿಂದ ಯಾವ ರೀತಿಯಾಗಿ ಆನ್ಸರ್ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸು ಸಿಗುತ್ತೆ ಅಂತ ಹೇಳ್ಕೊಂಡು ವೀಡಿಯೋಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇದೆ. ಇವತ್ತು ಬಿಸ್ನೆಸ್ ಸ್ಟಡೀಸ್ ಮಾಡಲ್ ಕ್ವಶನ್ ಪೇಪರ್ 2 ಈ ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ ಟೋಟಲ್ ಆಗಿ ಅವರು 1 ಮಾರ್ಕಿನ 12 ಕ್ವಶನ್ಸನ್ನು ಕೇಳ್ತಾರೆ. ನೀವು 10 ಕ್ವಶನ್ಸಿಗೆ ಆನ್ಸರ್ನ ಮಾಡಬೇಕು. ಡೈರೆಕ್ಟಾಗಿ ಕಾನ್ಸೆಪ್ಟಿಗೆ ಹೋಗೋಣ. ಫಸ್ಟ್ ಕ್ವಶನ್ ಏನಿದೆ, ನೇಮ್ ಎನಿ ಒನ್ ಟ್ರೇಡ್ ಸೆಂಟರ್ ಆಫ್ ಏನ್ಷಿಯಂಟ್ ಇಂಡಿಯಾ ಅಂತ ಕೇಳಿದ್ದಾರೆ. ಯಾವುದಾದ್ರೂ ಒಂದು ಟ್ರೇಡ್ ಸೆಂಟರ್ನ ಬರೀರಿ ಅಂತ ಕೇಳಿದ್ದಾರೆ. ಸೊ ನಾನಿಲ್ಲಿ 4 ಹೇಳಿದ್ದೀನಿ, ನೀವು ಯಾವುದಾದ್ರೂ ಒಂದನ್ನು ಬರೆದ್ರೆ ಸಾಕು. ವಾರಣಾಸಿ, ಪಾಟಲಿಪುತ್ರ, ಮಥುರಾ, ಸೂರತ್. ಮಥುರಾ ಬೇರೆ, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರಿಬೋದು. ವಾರಣಾಸಿ, ಪಾಟಲಿಪುತ್ರ, ಮಥುರಾ, ಸೂರತ್. ಓಕೆನಾ? ಸೆಕೆಂಡ್ ಕ್ವಶನ್, ಹೂ ಆರ್ ಕೋ ಪರ್ಸೋನರ್ಸ್. ಹೂ ಈಸ್ ಕರ್ತ, ಹೂ ಆರ್ ಕೋ ಪರ್ಸೋನರ್ಸ್. ಎರಡು ಕಾನ್ಸೆಪ್ಟು ಕೂಡ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಸೊ ಇದಕ್ಕೆ ಆನ್ಸರ್, ಅಕಾರ್ಡಿಂಗ್ ಟು ದ ಲಾ HUF ಈಸ್ ಎ ಗ್ರೂಪ್ ಆಫ್ ಪೀಪಲ್. ದಿಸ್ ಗ್ರೂಪ್ ವುಡ್ ಇನ್ಕ್ಲೂಡ್ ದ ಎಲ್ಡೆಸ್ಟ್ ಮೆಂಬರ್ ಆ್ಯಂಡ್ 3 ಜನರೇಷನ್ಸ್ ಆಫ್ ಎ ಫ್ಯಾಮಿಲಿ ಆ್ಯಂಡ್ ಆಲ್ ದೀಸ್ ಮೆಂಬರ್ಸ್ ರೆಕಾಗ್ನೈಸ್ಡ್ ಆ್ಯಸ್ ಕೋ ಪರ್ಸೋನರ್ಸ್. ಗೊತ್ತಿದೆ, HUF ಅಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿಯನ್ನು ಕರ್ತ ಅಂತ ಕರಿತೀವಿ. ರಿಮೈನಿಂಗ್ ಉಳಿದಿರುವಂತಹ ಫ್ಯಾಮಿಲಿ ಮೆಂಬರ್ಸನ್ನು ನಾವೇನಂತ ಕರಿತೀವಿ? ಕೋ ಪರ್ಸೋನರ್ಸ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟು ಥರ್ಡ್ ಒನ್, ಇನ್ ಎ ಕೋಆಪರೇಟಿವ್ ಸೊಸೈಟಿ ದ ಪ್ರಿನ್ಸಿಪಲ್ ಫಾಲೋಡ್ ಈಸ್. ಕೋಆಪರೇಟಿವ್ ಸೊಸೈಟಿಯಲ್ಲಿ ಒಂದು ಪ್ರಿನ್ಸಿಪಲ್ ಇದೆ, ಒಂದು ರೂಲ್ಸ್ ಇದೆ. ಆ ರೂಲ್ ಏನು ಅಂತ ಹೇಳ್ಕೊಂಡು ಆಪ್ಷನ್ಸ್ ಕೊಟ್ಟಿದ್ದಾರೆ. 1 ಶೇರ್ 1 ವೋಟ್, 1 ಮ್ಯಾನ್ 1 ವೋಟ್, ಮಲ್ಟಿಪಲ್ ವೋಟ್ಸ್, ನೋ ವೋಟ್. ಇದಕ್ಕೆ ಆನ್ಸರ್ ಏನು ಅಂತ ಹೇಳಿದ್ರೆ ಆಪ್ಷನ್ ಬಿ, 1 ಮ್ಯಾನ್ 1 ವೋಟ್. 1 ಮ್ಯಾನ್ 1 ವೋಟ್ ಈ ರೀತಿಯಾಗಿ ಬರಿಬೇಕು. ಕ್ವಶನ್ ನಂಬರ್ 3 ಅಂತ ಹಾಕಿ ಆನ್ಸರ್ ಬಿ, 1 ಮ್ಯಾನ್ 1 ವೋಟ್. ಓಕೆನಾ? ನೆಕ್ಸ್ಟು ಫೋರ್ತ್ ಕ್ವಶನ್, ವಾಟ್ ಈಸ್ ಪಬ್ಲಿಕ್ ಸೆಕ್ಟರ್? ವಾಟ್ ಯು ಮೀನ್ ಬೈ ಪ್ರೈವೇಟ್ ಸೆಕ್ಟರ್ ಅಂತಲೂ ಕೂಡ ಕೇಳ್ತಾರೆ, ಅದು ಕೂಡ ಇಂಪಾರ್ಟೆಂಟು. ಇಲ್ಲಿ ಪಬ್ಲಿಕ್ ಸೆಕ್ಟರ್ ಕೇಳಿದ್ದಾರೆ ಸೆಕೆಂಡ್ ಮಾಡಲ್ ಕ್ವಶನ್ ಪೇಪರಲ್ಲಿ. ಸೊ ನೀವು ಅದಕ್ಕೆ ಆನ್ಸರ್ನ ಯಾವ ರೀತಿ ಬರಿಬೇಕು ಅಂತ ಹೇಳಿದ್ರೆ, the public sector consists of various organizations owned and managed by central or state or by both governments. ಸಾಕಾಗತ್ತೆ ಇಷ್ಟು ಬರೆದ್ರೆ 1 ಮಾರ್ಕ್ ಆಗಿರೋದ್ರಿಂದ. ನೆಕ್ಸ್ಟ್ ಫಿಫ್ತ್ ಕ್ವಶನ್, ಎಕ್ಸ್ಪ್ಯಾಂಡ್ IFSC ಅಂತ ಕೇಳಿದ್ದಾರೆ. IFSCಯನ್ನು ವಿಸ್ತರಿಸಿ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರು ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಕೋಡ್. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ಬ್ಯಾಂಕ್ಸ್. ಕೊಟ್ಟಿರುವಂತಹ 4 ಆಪ್ಷನ್ ಕೊಟ್ಟಿದ್ದಾರಲ್ಲ, ಆ 4 ಬ್ಯಾಂಕಲ್ಲಿ ಯಾವುದು ಬ್ಯಾಂಕ್ ಅಲ್ಲ ಅಂತ ಕೇಳಿದ್ದಾರೆ. ಕಮರ್ಷಿಯಲ್ ಬ್ಯಾಂಕ್, ಕೋಆಪರೇಟಿವ್ಸ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಸೇವಿಂಗ್ಸ್ ಬ್ಯಾಂಕು. ಅಲ್ಲಿಗೆ ABC 3 ಕೂಡ ನಿಜವಾದ ಬ್ಯಾಂಕ್ಗಳೇ, ಬಟ್ ಸೇವಿಂಗ್ಸ್ ಬ್ಯಾಂಕ್ ಅನ್ನುವಂತಹ ಬ್ಯಾಂಕ್ ಇಲ್ಲ. ಅದಕ್ಕಾಗಿ ಆನ್ಸರು ಆಪ್ಷನ್ ಡಿ, ಸೇವಿಂಗ್ಸ್ ಬ್ಯಾಂಕ್. ನಾಟ್ ಅಂತ ಕೇಳಿದ್ದಾರೆ, ಅಲ್ಲಿ ನಾಟ್ ಅನ್ನೋ ವರ್ಡನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಾಟ್ ಎ ಟೈಪ್ ಅಂತ ಕೇಳಿರೋದ್ರಿಂದ ಆನ್ಸರು ಸೇವಿಂಗ್ಸ್ ಬ್ಯಾಂಕ್. ನೆಕ್ಸ್ಟು ಸೆವೆಂತ್ ಕ್ವಶನ್, ವಾಟ್ ಈಸ್ B2B ಅಂತ ಕೇಳಿದ್ದಾರೆ. ಗೊತ್ತಿದೆ, B2B, B2C, C2C ಎಲ್ಲ ಗೊತ್ತಿದೆಯಲ್ಲ ನಿಮಗೆ. ವಾಟ್ ಈಸ್ B2B ಕೇಳಿದ್ದಾರೆ, ಬಿಸ್ನೆಸ್ ಟು ಬಿಸ್ನೆಸ್. ನೆಕ್ಸ್ಟು ಏಯ್ತ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನು. ಇದನ್ನು ಪಬ್ಲಿಕ್ ಕಂಪನಿ ಮೇಲೆ ಬೇಕಾದರೂ ಕೇಳಬಹುದು, ಪ್ರೈವೇಟ್ ಕಂಪನಿ ಮೇಲೆ ಬೇಕಾದರೂ ಕೇಳಬಹುದು. ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಎಸೆನ್ಷಿಯಲ್ ಟು ಫಾರ್ಮ್ ಎ ಪ್ರೈವೇಟ್ ಕಂಪನಿಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮಿನಿಮಮ್ ಮೆಂಬರ್ಸು ಎಷ್ಟು ಬೇಕು, ಮಿನಿಮಮ್ ನಂಬರ್ ಆಫ್ ಮೆಂಬರ್ಸು ಎಷ್ಟು ಬೇಕು ಅಂತ ಕೇಳಿದ್ದಾರೆ. ಸೊ ಆನ್ಸರ್ನ ಈ ರೀತಿಯಾಗಿ ಬರೆದ್ರೆ ಮಾತ್ರ ವ್ಯಾಲ್ಯೂಯೇಟರ್ಗೆ ಅಟ್ರ್ಯಾಕ್ಟ್ ಆಗುತ್ತೆ. ನೋಡ್ಕೊಳ್ಳಿ, ಪ್ರೈವೇಟ್ ಕಂಪನಿ ಮಿನಿಮಮ್ ಟು ಮ್ಯಾಕ್ಸಿಮಮ್ 200, 50 to 200 ಅಂತ ಬೇಕಾದರೂ ಬರಿಬಹುದು. ಓಕೆನಾ? ನೆಕ್ಸ್ಟು ನೈನ್ತ್ ಕ್ವಶನ್, ವಾಟ್ ಈಸ್ ಹೋಲ್ಸೇಲ್ ಟ್ರೇಡ್, ವಾಟ್ ಈಸ್ ರಿಟೇಲ್ ಟ್ರೇಡ್ ಆ್ಯಂಡ್ ವಾಟ್ ಈಸ್ ಹೋಲ್ಸೇಲ್ ಟ್ರೇಡ್. ಎರಡು ಕಾನ್ಸೆಪ್ಟು ಕೂಡ ಇಂಪಾರ್ಟೆಂಟು. ಸೊ ಹೋಲ್ಸೇಲ್ ಟ್ರೇಡಿಗೆ ನೀವು ಆನ್ಸರ್ನ ಯಾವ ರೀತಿಯಾಗಿ ಬರೀಬೇಕು? ಹೋಲ್ಸೇಲ್ ಟ್ರೇಡ್ ಈಸ್ ದ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಇನ್ ಲಾರ್ಜ್ ಕ್ವಾಂಟಿಟೀಸ್ ಆರ್ ಬಲ್ಕ್ ಫಾರ್ ರೀಸೇಲ್ ಆರ್ ಇಂಟರ್ಮೀಡಿಯೇಟ್ ಯೂಸ್ ಪರ್ಪಸ್. ಗೊತ್ತಿದೆ ಅಲ್ವಾ? ಹೋಲ್ಸೇಲರು ಯಾಕೆ ಗೂಡ್ಸ್ಗಳನ್ನು ಬಲ್ಕ್ ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡ್ತಾನೆ ಅಂತ ಹೇಳಿದ್ರೆ, ರಿಟೇಲರ್ಸಿಗೆ ಅಥವಾ ಸ್ಮಾಲ್ ಬಿಸ್ನೆಸ್ ಮ್ಯಾನ್ಗಳು ಯಾರಿರ್ತಾರೆ ಅವರಿಗೆ ಸಣ್ಣ ಕ್ವಾಂಟಿಟಿಯಲ್ಲಿ ಕೊಡಲಿಕ್ಕೆ. ಅವನು ಹೋಲ್ಸೇಲರು ಬಲ್ಕ್ ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡಿ ಅದನ್ನು ಸ್ಮಾಲ್ ಕ್ವಾಂಟಿಟಿಗೆ ಏನು ಮಾಡ್ತಾರೆ, ರಿಟೇಲರ್ಸು ಸೇಲ್ ಮಾಡ್ತಾರೆ. ಓಕೆನಾ? ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿರುತ್ತೆ. ನೆಕ್ಸ್ಟು 10th ಒನ್, ವಿಚ್ ಟೈಪ್ ಆಫ್ ಟ್ರೇಡರ್ ಆ್ಯಕ್ಟ್ಸ್ ಆ್ಯಸ್ ಎ ಲಿಂಕ್ ಬಿಟ್ವೀನ್ ಹೋಲ್ಸೇಲರ್
ರೀಟೈಲರ್ಸ್ ಟು ಕನ್ಸ್ಯೂಮರ್ಸ್. ಸೊ ಈ ಕಾನ್ಸೆಪ್ಟು ಕೂಡ ನಿಮಗೆ ಗೊತ್ತಿದೆ. ಆನ್ಸರ್ ಇದಕ್ಕೆ ಏನು ಅಂತ ಹೇಳಿದ್ರೆ ಎ ರೀಟೈಲರ್ ಅಷ್ಟೇ ಬರೆದ್ರೆ ಸಾಕು. ಅಲ್ಲಿ ಲಿಂಕ್ ಆಗಿ ವರ್ಕ್ ಮಾಡೋರು ಯಾರು ಕೇಳಿದ್ದಾರೆ, ಎ ರೀಟೈಲರ್. ಫಸ್ಟು ಓನರ್ ಆದ್ರ ಮೇಲೆ ಸಮ್ಟೈಮ್ಸ್ ಮಿಡಲ್ ಮ್ಯಾನ್ ಬರ್ತಾನೆ. ಅದನ್ನು ಬಿಟ್ಟರೆ ಓನರ್ ಆದ ತಕ್ಷಣ ಹೋಲ್ಸೇಲರ್ ಆದಮೇಲೆ ರಿಟೇಲರ್ ಆದ್ರ ಮೇಲೆ ಕಸ್ಟಮರ್. ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ, ಹೋಲ್ಸೇಲರಿಗೂ ಕಸ್ಟಮರಿಗೂ ಮಧ್ಯದಲ್ಲಿ ಲಿಂಕ್ ಆಗಿ ವರ್ಕ್ ಮಾಡೋರು ಯಾರು ಕೇಳಿದ್ದಾರೆ. ಸೊ ಆನ್ಸರ್ ಈಸ್ ರಿಟೈಲರ್. ಓಕೆನಾ. ನೆಕ್ಸ್ಟು 11th ಕ್ವಶನ್, ವಾಟ್ ಈಸ್ ಇಂಪೋರ್ಟ್ ಟ್ರೇಡ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ಇಂಪೋರ್ಟ್ ಟ್ರೇಡ್ ಆ್ಯಂಡ್ ವಾಟ್ ಈಸ್ ಎಕ್ಸ್ಪೋರ್ಟ್ ಟ್ರೇಡ್ ಎರಡು ಕೂಡ ಇಂಪಾರ್ಟೆಂಟು. ಇದಕ್ಕೆ ಆನ್ಸರ್ ಯಾವ ರೀತಿಯಾಗಿ ಬರೀಬೇಕು ಅಂತ ಹೇಳಿದ್ರೆ, it is the process wherein a country receives goods or services from another country in exchange for money. Once again, it is the process wherein a country receives goods or services from another country in exchange for money. ಸೊ ಮಿಸ್ ಮಾಡದೆ ಇದೇ ಆನ್ಸರ್ನ ಬರೀರಿ, ಅಥವಾ ನಿಮಗೆ ಗೊತ್ತಿರುವಂತಹ ಸಿಂಪಲ್ ಆನ್ಸರ್ ಬರೆದ್ರು ಓಕೆ. ಬಟ್ ಇಂಪೋರ್ಟ್ ಟ್ರೇಡು ಅಂತ ಹೇಳಿದ್ರೆ ಬೇರೆ ಕಂಟ್ರಿಯಿಂದ ನಮ್ಮ ಕಂಟ್ರಿಗೆ ನಾವು ಅದನ್ನು ರಿಸೀವ್ ಮಾಡ್ಕೊಳ್ಳೋ ಅನ್ನುವಂಥ ಕಾನ್ಸೆಪ್ಟು ನಿಮಗೆ ಗೊತ್ತಿದ್ರೆ ಸಾಕು. ಓಕೆನಾ. ನೆಕ್ಸ್ಟ್ ಲಾಸ್ಟ್ ಒನ್, 12th ಒನ್. ಇಲ್ಲಿ ಯಾವುದೋ 4 ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಯಾವುದು ಒಂದು ಎಕ್ಸ್ಪೋರ್ಟ್ ಡಾಕ್ಯುಮೆಂಟ್ ಅಲ್ಲ ಅಂತ ಕೇಳಿದ್ದಾರೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪಾರ್ಟ್ ಆಫ್ ಎಕ್ಸ್ಪೋರ್ಟ್ ಡಾಕ್ಯುಮೆಂಟ್? ಆಪ್ಷನ್ ಎ ಕಮರ್ಷಿಯಲ್ ಇನ್ವಾಯ್ಸ್, ಆಪ್ಷನ್ ಬಿ ಸರ್ಟಿಫಿಕೇಟ್ ಆಫ್ ಒರಿಜಿನ್, ಆಪ್ಷನ್ ಸಿ ಬಿಲ್ ಆಫ್ ಎಂಟ್ರಿ, ಆಪ್ಷನ್ ಡಿ ಮೇಟ್ ರಿಸಿಪ್ಟ್. ಈ 4ರಲ್ಲಿ ಯಾವುದು ಎಕ್ಸ್ಪೋರ್ಟ್ ಡಾಕ್ಯುಮೆಂಟ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಈಸ್ ಆಪ್ಷನ್ ಸಿ ಬಿಲ್ ಆಫ್ ಎಂಟ್ರಿ. ಆಪ್ಷನ್ ಸಿ ಬಿಲ್ ಆಫ್ ಎಂಟ್ರಿ. ಇದೇ ರೀತಿಯಾಗಿ ಬರೀಬೇಕಾಗತ್ತೆ. ಈ ರೀತಿಯಾಗಿ ನೀವು ಆನ್ಸರ್ನ ಬರೆದ್ರೆ ನಿಮಗೆ ಗ್ಯಾರಂಟಿ ಮಾರ್ಕ್ಸ್ ಸಿಗುತ್ತೆ. ಎಲ್ಲೂ ಕೂಡ 1 ಮಾರ್ಕು ಲೆಸ್ ಆಗಲ್ಲ. ನೋಡಿ, 1 ಮಾರ್ಕ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ, ನೀವು ಕಂಪ್ಲೀಟ್ ಆನ್ಸರ್ನ ಬರೆದ್ರೆ ಮಾತ್ರ ನಿಮಗೆ 1 ಮಾರ್ಕ್ ಸಿಗುತ್ತೆ. 1 ಮಾರ್ಕ್ ಅನ್ನೋ ಕಾರಣಕ್ಕೆ ಶಾರ್ಟ್ ಆನ್ಸರು ಅಥವಾ ಕಟ್ ಆನ್ಸರ್ನ ಬರೆಯೋ ಹಾಗೆ ಇಲ್ಲ. ಕೆಲವೊಂದಕ್ಕೆ ಶಾರ್ಟ್ ಆನ್ಸರ್ ಇರುತ್ತೆ, ಅದಕ್ಕೆ ಶಾರ್ಟ್ ಆನ್ಸರೇ ಬರೀಬೇಕು. ಕೆಲವೊಂದು ಕ್ವಶನ್ ಲೆಂತಿ ಇದ್ದು ಆನ್ಸರ್ ಕೂಡ ಶಾರ್ಟ್ ಇರುತ್ತೆ, ಆ ರೀತಿ ಬೇಕಾದರೂ ಆಗಿರ್ಬೋದು. ಕೆಲವೊಂದು ಕ್ವಶನ್ ಶಾರ್ಟ್ ಇರುತ್ತೆ, ಆನ್ಸರು ಲಾಂಗ್ ಇರುತ್ತೆ. 1 ಮಾರ್ಕಿಗೆ ಇಷ್ಟೊಂದು ಬರಿಬೇಕಾ ಅಂತ ನೀವೇ ಅದನ್ನು ಡಿಸೈಡ್ ಮಾಡ್ಕೋಬಾರ್ದು. ಕಂಪ್ಲೀಟ್ ಆನ್ಸರ್ನೇ ಬರಿಬೇಕು, ಆವಾಗ ಮಾತ್ರ ನಿಮಗೆ ಫುಲ್ ಮಾರ್ಕ್ಸು ಸಿಗುತ್ತೆ. ಮಾಡಲ್ ಕ್ವಶನ್ ಪೇಪರ್ 2 ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟ ಹಾಗೆ ಸೆಕ್ಷನ್ ಬಿ. ಡೈರೆಕ್ಟಾಗಿ ಕಾನ್ಸೆಪ್ಟಿಗೆ ಹೋಗೋಣ. 13 ಕ್ವಶನ್ ಏನು ಕೇಳಿದ್ದಾರೆ ಅವರು, ವಾಟ್ ಈಸ್ ಎಂಪ್ಲಾಯ್ಮೆಂಟ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ಎಂಪ್ಲಾಯ್ಮೆಂಟ್ ನೋಡಿ, ವಾಟ್ ಯು ಮೀನ್ ಬೈ ಪ್ರೊಫೆಷನ್ ಅಂತ ಬೇಕಾದರೂ ಕೇಳ್ಬೋದು, ವಾಟ್ ಈಸ್ ಬಿಸ್ನೆಸ್ ಅಂತ ಬೇಕಾದರೂ ಕೇಳ್ಬೋದು, ವಾಟ್ ಈಸ್ ಎಂಪ್ಲಾಯ್ಮೆಂಟ್ ಅಂತ ಬೇಕಾದರೂ ಕೇಳ್ಬೋದು. ಸೊ ಬಿಸ್ನೆಸ್, ಎಂಪ್ಲಾಯ್ಮೆಂಟ್, ಪ್ರೊಫೆಷನ್ ಈ 3 ಮೀನಿಂಗ್ನು ನೀವು ಕಲ್ತ್ಕೊಂಡಿರಬೇಕಾಗತ್ತೆ. ಮಾಡಲ್ ಕ್ವಶನ್ ಪೇಪರ್ 1ನಲ್ಲಿ ಏನು ಕೇಳಿದ್ರು, ವಾಟ್ ಈಸ್ ಬಿಸ್ನೆಸ್ ಕೇಳಿದ್ರು, ಇದರಲ್ಲಿ ಎಂಪ್ಲಾಯ್ಮೆಂಟ್ ಕೇಳಿದ್ದಾರೆ. ಸೊ ನೋಡಿಕೊಂಡು ಓದ್ಕೊಳ್ಳಿ. ಆನ್ಸರ್, ಎಂಪ್ಲಾಯ್ಮೆಂಟ್ ಈಸ್ ದ ಆಕ್ಯುಪೇಷನ್ ಇನ್ ವಿಚ್ ಪೀಪಲ್ ವರ್ಕ್ ಫಾರ್ ಅದರ್ಸ್ ಆ್ಯಂಡ್ ಗೆಟ್ ರೆಮ್ಯುನರೇಷನ್ ಇನ್ ರಿಟರ್ನ್. ಅಂತ ಹೇಳಿದ್ರೆ ಏನು, ಬೇರೆಯವರಿಗೋಸ್ಕರ ನಾವು ಏನು ಮಾಡೋವಂಥದ್ದು, ವರ್ಕನ್ನು ಮಾಡೋವಂಥದ್ದು. ಆ ವರ್ಕ್ನ ನಾವು ಸುಮ್ಮನೆ ಮಾಡೋದಿಲ್ಲ, ಮಾಡಿದ್ದಕ್ಕೆ ಓನರ್ ಅನ್ಸ್ಕೊಂಡವರು ಏನು ಮಾಡ್ತಾರೆ, ನಮಗೆ ರಿಟರ್ನ್ಸನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಎನಿ ಪರ್ಸನ್ ವರ್ಕಿಂಗ್ ಫಾರ್ ಅದರ್ಸ್ ಆನ್ ಎ ಸ್ಯಾಲರಿ ಬೇಸಿಸ್ ಅಂತ ಬರೆದ್ರೆ ಸಾಕು. ನೆಕ್ಸ್ಟು ಡಿಫೈನ್ ಪಾರ್ಟ್ನರ್ಶಿಪ್ ಅಂತ ಕೇಳಿದ್ದಾರೆ. 14th ಕ್ವಶನ್ ಡಿಫೈನ್ ಅಂತ ಕೇಳಿದ್ದಾರೆ. ನೋಡಿ, ತುಂಬ ಜನ ಸ್ಟೂಡೆಂಟ್ಸು ಕನ್ಫ್ಯೂಸ್ ಮಾಡ್ಕೋತೀರಾ. ಡಿಫೈನ್ ಪಾರ್ಟ್ನರ್ಶಿಪ್ ಅಂತ ಕೇಳಿದಾಗ ಮೀನಿಂಗ್ನ ಬರೆದಿಟ್ಟು ಬರ್ತೀರಾ. ಆದರೆ ಅವರು ಡಿಫೈನ್ ಅಂತ ಕೇಳಿದಾಗ ನೀವು ಡೆಫಿನಿಷನ್ನೇ ಬರಿಬೇಕು, ಮೀನಿಂಗ್ನ ಬರಿಬಾರ್ದು. ನೋಡಿ, ನಾನಲ್ಲಿ ಆನ್ಸರ್ ಫಸ್ಟಲ್ಲಿ ಏನು ಬರೆದಿದ್ದೀನಲ್ಲ, ಇದು ಮೀನಿಂಗ್. ಎ ಪಾರ್ಟ್ನರ್ಶಿಪ್ ಈಸ್ ಎ ಫಾರ್ಮಲ್ ಅಗ್ರಿಮೆಂಟ್ ಬೈ 2 or more ಪಾರ್ಟೀಸ್ ಟು ಮ್ಯಾನೇಜ್ ಆ್ಯಂಡ್ ಆಪರೇಟ್ ಎ ಬಿಸ್ನೆಸ್ ಆ್ಯಂಡ್ ಶೇರ್ ಇಟ್ಸ್ ಪ್ರಾಫಿಟ್ಸ್. ಇದೇನು ಮೀನಿಂಗ್, ಬಟ್ ಅವ್ರು ಕೇಳಿರೋದೇನು ಡೆಫಿನಿಷನ್. ಸೊ ನೀವು ಡೆಫಿನಿಷನ್ನೇ ಬರಿಬೇಕು. ಡೆಫಿನಿಷನ್, ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಸೆಕ್ಷನ್ 4 ಆಫ್ ದ ಇಂಡಿಯನ್ Partnership Act. Partnership is the relationship between persons who have agreed to share the profits of a business carried on by all or any one of them acting for all. Once again, partnership is the relation between persons who have agreed to share the profits of a business carried on by all or any one of them acting for all. ಸೊ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ, ಪ್ರೈವೇಟ್ ಕಂಪನಿಯ ಫೀಚರ್ಸ್ನ ಬರೀರಿ ಅಂತ ಕೇಳಿದ್ದಾರೆ. ಇದು 2 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ನೀವು 2 ಫೀಚರ್ಸ್ನ ಬರೆದ್ರೆ ಸಾಕಾಗುತ್ತೆ. ಬಟ್ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು 6 ಫೀಚರ್ಸ್ನ ಹೇಳಿದ್ದೀನಿ. ಇದರಲ್ಲಿ ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ಬರೀರಿ, ಬಟ್ ಡೀಟೇಲ್ ಆಗಿ ಬರೀರಿ. ಓಕೆನಾ. ಪ್ರೈವೇಟ್ ಕಂಪನಿಯ ಫೀಚರ್ಸ್ನ ಹೇಳೋದಾದರೆ, ಪ್ರೈವೇಟ್ ಕಂಪನಿಯನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸು ಎಷ್ಟು ಬೇಕು, 2 ಮೆಂಬರ್ಸ್ ಬೇಕು. ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಎಷ್ಟು ಬೇಕು ಅಂತ ಹೇಳಿದ್ರೆ 50 to 200. ನೆಕ್ಸ್ಟು ಪ್ರೈವೇಟ್ ಕಂಪನಿಯಲ್ಲಿ ಲಯಬಿಲಿಟಿ ಏನಿರುತ್ತಲ್ಲ ಅದು ಲಿಮಿಟೆಡ್ ಆಗಿರುತ್ತೆ. ಸೊ ಲಿಮಿಟೆಡ್ ಲಯಬಿಲಿಟಿ. ನೆಕ್ಸ್ಟು ಮಿನಿಮಮ್ ಪೇಯ್ಡ್ ಅಪ್ ಕ್ಯಾಪಿಟಲ್, ಸಪರೇಟ್ ಲೀಗಲ್ ಎಂಟಿಟಿ. ನೆಕ್ಸ್ಟು ಪರ್ಪೆಚುವಲ್ ಸಕ್ಸೆಷನ್. ಲಾಸ್ಟ್ ಒನ್ ಪ್ರೈವೇಟ್
ಲಿಮಿಟೆಡ್. ಇದು 6 ಏನು ಫೀಚರ್ಸ್, ಯಾವುದಾದ್ರೂ ಎರಡನ್ನ ಬರೀರಿ. ನೆಕ್ಸ್ಟು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತ ಹೇಳಿದ್ರೆ 16th ಒನ್, ವಾಟ್ ಈಸ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್? ವಾಟ್ ಈಸ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್? ಆನ್ಸರ್ ಇದಕ್ಕೆ, ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಮೋಸ್ಟ್ ಕಾಮನ್ ಅಂಡ್ ಎಸ್ಟಾಬ್ಲಿಷ್ಡ್ ಫಾರ್ಮ್ಸ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್ ಆಫ್ ಎ country. Such an enterprise is financed as well as organized and managed by the government, that is Indian government. ಈ ರೀತಿಯಾಗಿ ಆನ್ಸರ್ನ ಬರಿಬೇಕು. ಪಾಸ್ ಮಾಡಿ ನೀಟಾಗಿ ಬರ್ಕೊಳ್ಳಿ. ನೆಕ್ಸ್ಟು 17th ಕ್ವಶನ್ ಏನು ಕೇಳಿದರೆ, ಸ್ಟೇಟ್ ಎನಿ ಟೂ ಡಿಫ್ರೆನ್ಸಸ್ ಬಿಟ್ವೀನ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಸ್ಟೇಟ್ ಎನಿ ಟೂ ಡಿಫ್ರೆನ್ಸಸ್ ಬಿಟ್ವೀನ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ನಾನಿಲ್ಲಿ 4 ಡಿಫ್ರೆನ್ಸನ್ನು ಬರೆದಿದ್ದೀನಿ. ನಿಮಗೆ ಯಾವ್ದು ಈಸಿನೋ ಅದು 2 ಬರೀರಿ ಸಾಕು. ಓಕೆನಾ? ಇಲ್ಲಿ ಗೂಡ್ಸು ಮತ್ತು ಸರ್ವೀಸಸ್ ಅಂತ ಕಾಲಮ್ನ ಹಾಕೋಬೇಕು. ನೋಡಿ ಡಿಫ್ರೆನ್ಸ್ ಏನಿದೆ ಅಂತ ಹೇಳ್ಕೊಂಡು, ಗೂಡ್ಸಿಗೆ ಸಂಬಂಧಪಟ್ಟಾಗೆ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಈಸ್ ಪಾಸಿಬಲ್. ಅಂದರೆ ಒಬ್ಬ ಗೂಡ್ಸನ್ನ ತೊಗೊಂಡಿರ್ತಾನೆ, ಅದು ಇನ್ನೊಬ್ನಿಗೆ ಸೇಲ್ ಮಾಡೋದ್ರ ಮೇಲೆ ಆ ಗೂಡ್ಸು ಇನ್ನೊಬ್ನದಾಗುತ್ತೆ. ಬಟ್ ಸರ್ವೀಸಸ್ ಹೇಗೆ ಅಂತ ಹೇಳಿದ್ರೆ, ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಈಸ್ ನಾಟ್ ಪಾಸಿಬಲ್. ಯಾರು ಸರ್ವೀಸ್ನ ಕೊಟ್ಟಿರ್ತಾರೋ ಅವರ ಹೆಸರೇ ಕೊನೆವರೆಗೂ ಇರುತ್ತೆ. ನೆಕ್ಸ್ಟು ಗೂಡ್ಸ್ ಕ್ಯಾನ್ ಬಿ ಸ್ಟೋರ್ಡ್. ಗೂಡ್ಸ್ ಅನ್ನೋದು ಒಂದು ವಸ್ತು, ಅದನ್ನು ನಾವೇನು ಮಾಡ್ಬೋದು, ಸ್ಟೋರ್ ಮಾಡ್ಬೋದು. ಸರ್ವೀಸಸ್ ಕೆನಾಟ್ ಬಿ ಸ್ಟೋರ್ಡ್. ನೆಕ್ಸ್ಟು 3ನೇದು, ನಾಟ್ ಆಲ್ ಗೂಡ್ಸ್ ಆರ್ ಪೆರಿಷೇಬಲ್, ಸರ್ವೀಸಸ್ ಆರ್ ಪೆರಿಷೇಬಲ್. ನೆಕ್ಸ್ಟು ಗೂಡ್ಸ್ ಕ್ಯಾನ್ ಬಿ ಸಪರೇಟೆಡ್ ಫ್ರಮ್ ದ ಸೆಲ್ಲರ್ ಬಟ್ ಸರ್ವೀಸಸ್ ಕೆನಾಟ್ ಬಿ ಸಪರೇಟೆಡ್ ಫ್ರಮ್ ದ ಸರ್ವಿಸ್ ಪ್ರೊವೈಡರ್. ಸೊ 4 ಡಿಫ್ರೆನ್ಸ್ ಇದೆ. ನೀವು ಯಾವುದಾದ್ರೂ 2 ಬರೀರಿ. ಬಟ್ ಇದು ಬರೋದ್ರ ಮೇಲೆ ಇದನ್ನು ಬರೆಯೋದಲ್ಲ, ಇದು ಬರೋದ್ರ ಮೇಲೆ ಈ ಡಿಫ್ರೆನ್ಸೇ ಬರೀಬೇಕು, ಇದು ಬರೋದ್ರ ಮೇಲೆ ಈ ಡಿಫ್ರೆನ್ಸನ್ನೇ ಬರೀಬೇಕು. ಓಕೆನಾ? ನೆಕ್ಸ್ಟು ವಾಟ್ ಯು ಮೀನ್ ಬೈ ಟೆಲಿಕಾಮ್ ಸರ್ವೀಸಸ್ ಅಂತ ಕ್ವಶನ್ನ ಕೇಳಿದ್ದಾರೆ. ನೋಡಿ, ಟೆಲಿಕಾಮ್ ಸರ್ವೀಸಸ್ ಮೀನಿಂಗ್ ಆಗಿರ್ಬೋದು ಅಥವಾ ವಾಟ್ ಆರ್ ದ ಟೆಲಿಕಾಮ್ ಸರ್ವೀಸಸ್, ಟೆಲಿಕಾಮ್ ಸರ್ವೀಸಸ್ಗಳು ಯಾವುದು ಅಂತ ಬೇಕಾದರೂ ಆಗಿರ್ಬೋದು. ಇಂಪಾರ್ಟೆಂಟ್ ಕಾನ್ಸೆಪ್ಟು ನೋಡ್ಕೊಳ್ಳಿ. ಟೆಲಿಕಾಮ್ ಈಸ್ ಶಾರ್ಟ್ ಫಾರ್ telecommunications, which is defined as communicating with the use of an electronic device. ಅಷ್ಟೇ, ಸಿಂಪಲ್ ಮೀನಿಂಗು. ಇದು ಬಿಟ್ಟು ಬೇರೆ ಮೀನಿಂಗ್ನ ಬೇಕಾದರೂ ನಿಮಗೆ ಗೊತ್ತಿದ್ದು, ಈಸಿ ಇದ್ದು, ನಾನು ಬರೆದಿರೋಕ್ಕಿಂತ ಚೆನ್ನಾಗಿರೋ ಮೀನಿಂಗ್ ಆಗಿದ್ರೆ ನೀವು ಅದನ್ನು ಬರಿಬಹುದು. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ಯಾವುದು ಅಂತ ಹೇಳಿದ್ರೆ, ಗಿವ್ ದ ಮೀನಿಂಗ್ ಆಫ್ ಔಟ್ಸೋರ್ಸಿಂಗ್. ಗಿವ್ ದ ಮೀನಿಂಗ್ ಆಫ್ ಔಟ್ಸೋರ್ಸಿಂಗ್ ಅಂತ ಕೇಳಿದರೆ, ಔಟ್ಸೋರ್ಸಿಂಗ್ ಈಸ್ ಎ ಬಿಸ್ನೆಸ್ ಪ್ರಾಕ್ಟೀಸ್ ಇನ್ ವಿಚ್ ಎ ಕಂಪನಿ ಹೈರ್ಸ್ ಎ ಥರ್ಡ್ ಪಾರ್ಟಿ ಟು perform tasks, handle operations or provide services for the company. ಔಟ್ಸೋರ್ಸಿಂಗ್ ಅಂತ ಹೇಳಿದ್ರೆ ಈ ರೀತಿ. ಓಕೆನಾ? ನೆಕ್ಸ್ಟು ವಾಟ್ ಈಸ್ MOA. ವಾಟ್ ಈಸ್ MOA ಆಗಿರ್ಬೋದು, AOA ಆಗಿರ್ಬೋದು. 2 ಕಾನ್ಸೆಪ್ಟು ಕೂಡ ಸೊ ಇಲ್ಲಿ ಆನ್ಸರ್ ಏನು ಅಂತ ಹೇಳಿದ್ರೆ, ಎ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಈಸ್ ಎ ಲೀಗಲ್ ಡಾಕ್ಯುಮೆಂಟ್ ಪ್ರಿಪೇರ್ಡ್ ಇನ್ ದ ಫಾರ್ಮೇಷನ್ ಆ್ಯಂಡ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಆಫ್ ಎ ಲಿಮಿಟೆಡ್ ಲಯಬಿಲಿಟಿ ಕಂಪನಿ ಟು ಡಿಫೈನ್ ಇಟ್ಸ್ ರಿಲೇಷನ್ಶಿಪ್ ವಿತ್ ಶೇರ್ ಹೋಲ್ಡರ್ಸ್. ಒನ್ಸ್ ಅಗೇನ್ ಇಂಪಾರ್ಟೆಂಟು, ಅದಕ್ಕಾಗಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. A memorandum of association is a legal document prepared in the formation and registration process of a limited liability company to define its relationship with shareholders. Next to 21 question, state any 2 advantages of departmental stores. Important concept. Model question paper 1 ನಲ್ಲಿ ಡಿಸ್ಅಡ್ವಾಂಟೇಜಸ್ ಯಾವುದು ಅಂತ ಕ್ವಶನ್ನ ಕೇಳಿದ್ದಾರೆ. ಯಾವುದಾದ್ರೂ 2 ಡಿಸ್ಅಡ್ವಾಂಟೇಜ್ ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಸ್ಟೇಟ್ ಎನಿ 2 ಅಡ್ವಾಂಟೇಜಸ್ ಆಫ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂತ ಕೇಳಿದ್ದಾರೆ. ಸೊ ಡಿಪಾರ್ಟ್ಮೆಂಟಲ್ ಸ್ಟೋರ್ಸು ಕಾನ್ಸೆಪ್ಟ್ ಏನಿದೆ, ಅದರ ಅಡ್ವಾಂಟೇಜ್ ಆಗಿರಬಹುದು, ಡಿಸ್ಅಡ್ವಾಂಟೇಜ್ ಆಗಿರಬಹುದು, 2 ಕೂಡ ಇಂಪಾರ್ಟೆಂಟು. ನಾನಿಲ್ಲಿ 6 ಅಡ್ವಾಂಟೇಜಸ್ಗಳನ್ನು ಬರೆದಿದ್ದೀನಿ. ಇದರಲ್ಲಿ ನಿಮಗೆ ಯಾವುದು ಈಸಿನೋ ಅದು 2 ನೀವು ಬರಿಬಹುದು. ಓಕೆನಾ? ಸೊ ಫಸ್ಟ್ ಒನ್, ಶಾಪಿಂಗ್ ಕನ್ವೀನಿಯನ್ಸ್, ವೈಡ್ ಚಾಯ್ಸ್, ಎಕಾನಮೀಸ್ ಆಫ್ ಲಾರ್ಜ್ ಸ್ಕೇಲ್, ಸೆಂಟ್ರಲ್ ಲೊಕೇಶನ್, ಲಾರ್ಜ್ ವಾಲ್ಯೂಮ್ ಆಫ್ ಸೇಲ್ಸ್, ಯೂಸ್ ಆಫ್ ಸ್ಪೆಷಲೈಸ್ಡ್ ಸರ್ವೀಸಸ್. ಎಲ್ರಿಗೂ ಈ ಕಾನ್ಸೆಪ್ಟ್ ಗೊತ್ತೇ ಇರುತ್ತೆ. ನಾವೇನಾದರೂ ಪರ್ಚೇಸ್ ಮಾಡೋ ಟೈಮಲ್ಲಿ, ಶಾಪಿಂಗ್ ಮಾಡೋ ಟೈಮಲ್ಲಿ ಆಲ್ ಇನ್ ಒನ್ ಅನ್ನೋ ರೀತಿ ಎಲ್ಲದು ಒಂದೇ ಜಾಗದಲ್ಲಿ ನಮಗೆ ಸಿಕ್ಕಾಗ ಅದರ ಖುಷಿನೇ ಬೇರೆ ಇರುತ್ತೆ. ನಾವು ಏನು ಮಾಡ್ಬೋದು, ಈಸಿಯಾಗಿ ಶಾಪಿಂಗ್ನ ಮಾಡ್ಬೋದು. ಸೊ ಅದು ಆ ಒಂದು ಕಾನ್ಸೆಪ್ಟನ್ನ ಮೈಂಡಲ್ಲಿ ಇಟ್ಕೊಂಡು ನೀವೇನು ಮಾಡ್ಬೋದು, ಅಡ್ವಾಂಟೇಜಸ್ನ ಬರಿಬಹುದು. ನೆಕ್ಸ್ಟು 22nd ಕ್ವಶನ್, ಗಿವ್ ದ ಮೀನಿಂಗ್ ಆಫ್ AVM, ಆಟೋಮ್ಯಾಟಿಕ್ ವೆಂಡಿಂಗ್ ಮಷೀನ್ಸ್ ಅಂತ ಕೇಳಿದ್ದಾರೆ. ಲಾಸ್ಟ್ ಪೇಪರಲ್ಲೂ ಕೂಡ ಈ ಕ್ವಶನ್ನ ಕೇಳಿದ್ರು, ಹಾಗಾಗಿ ಇದು ಇಂಪಾರ್ಟೆಂಟು. ಓಕೆನಾ? ಸೊ ಇದಕ್ಕೆ ಆನ್ಸರ್, ಎ ವೆಂಡಿಂಗ್ ಮಷೀನ್ ಈಸ್ ಆನ್ ಆಟೋಮೇಟೆಡ್ ಮಷೀನ್ ದಟ್ ಪ್ರೊವೈಡ್ಸ್ ಐಟಮ್ಸ್ ಸಚ್ ಆಸ್ ಸ್ನ್ಯಾಕ್ಸ್, ಬೆವರೇಜಸ್ ಎಟ್ಸೆಟ್ರಾ ಟು ಕಸ್ಟಮರ್ಸ್ ಆಫ್ಟರ್ ಎ ಕ್ಯಾಶ್
ಆರ್ ಎ ಸ್ಪೆಷಲಿ ಡಿಸೈನ್ಡ್ ಕಾರ್ಡ್ ಈಸ್ ಇನ್ಸರ್ಟೆಡ್ ಇನ್ ಟು ದ ಮಷೀನ್. ಗೊತ್ತಾಯ್ತಲ್ಲ, ಇದು ಮೀನಿಂಗ್ ನೋಡ್ಕೊಳ್ಳಿ. ನೆಕ್ಸ್ಟು ಇಂಪಾರ್ಟೆಂಟ್ ಕ್ವಶನ್ ಇನ್ನೊಂದು, ವಾಟ್ ಈಸ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್? ವಾಟ್ ಈಸ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್? FDI. ಒಂದೊಂದ್ಸಲ ಎಕ್ಸ್ಪ್ಯಾಂಡ್ FDI ಅಂತ 1 ಮಾರ್ಕಿಗೆ ಕೂಡ ಕೇಳ್ತಾರೆ, ಇಂಪಾರ್ಟೆಂಟ್. ಓಕೆನಾ? ಆನ್ಸರು, ಎ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಈಸ್ ಎ ಇನ್ವೆಸ್ಟ್ಮೆಂಟ್ ಮೇಡ್ ಬೈ ಎ ಫರ್ಮ್ ಆರ್ ಇಂಡಿವಿಜುವಲ್ ಇನ್ ಒನ್ ಕಂಟ್ರಿ ಇನ್ ಟು ಬಿಸ್ನೆಸ್ ಇಂಟ್ರೆಸ್ಟ್ ಲೊಕೇಟೆಡ್ ಇನ್ another country. Once again, a foreign direct investment is a investment made by a firm or individual in one country into business interest located in another country. ನೆಕ್ಸ್ಟು ಲಾಸ್ಟ್ ಒನ್, ವಾಟ್ ಈಸ್ ಮೇಟ್ಸ್ ರೆಸಿಪ್ಟ್? ಮೇಟ್ಸ್ ರೆಸಿಪ್ಟ್ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ದಾರೆ. ಗೊತ್ತಿದೆ ನಿಮಗೆ, ಇಂಪೋರ್ಟು ಎಕ್ಸ್ಪೋರ್ಟು ಕಾನ್ಸೆಪ್ಟ್ ಗೊತ್ತಿರುತ್ತೆ. ಸೊ ಇಂಪೋರ್ಟ್ ಪ್ರೊಸೀಜರು, ಎಕ್ಸ್ಪೋರ್ಟ್ ಪ್ರೊಸೀಜರ್ನ ನೀಟಾಗಿ ನೋಡ್ಕೊಳ್ಳಿ. ಸೆಕ್ಷನ್ ಡಿಗೂ ಕೂಡ ಆ ಒಂದು ಕ್ವಶನ್ನ ಕೇಳ್ತಾರೆ. Mates receipt is a temporary receipt issued and signed by the officer of a vessel to acknowledge the goods ready to be loaded on a ship. ಸೊ ಇದು ಆನ್ಸರು. ಈ ರೀತಿಯಾಗಿ ನೀವು ಥಿಯರಿ ಕ್ವಶನ್ಸ್ಗಳಿಗೆ ಆನ್ಸರ್ನ ಬರೆದ್ರೆ ದಟ್ ಈಸ್ ಅದು 1 ಮಾರ್ಕ್ ಆಗಿರಬಹುದು, 2 ಮಾರ್ಕ್ಸ್ ಆಗಿರ್ಬೋದು. ಈ ರೀತಿಯಾಗಿ ಆನ್ಸರ್ನ ಬರೆದ್ರೆ ಮಾತ್ರ ನಿಮಗೇನಾಗುತ್ತೆ, ಫುಲ್ ಮಾರ್ಕ್ಸು ಸಿಗುತ್ತೆ. ಸೊ ನೆಕ್ಸ್ಟು ಅಲ್ಲಿಗೆ ಇವಾಗ ಮಾಡೆಲ್ ಕ್ವಶನ್ ಪೇಪರಿಗೆ ಸಂಬಂಧಪಟ್ಟ ಹಾಗೆ ಅಕೌಂಟೆನ್ಸಿ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಎರಡೂ ಕ್ವಶನ್ ಪೇಪರಿನ 1 ಮಾರ್ಕ್ 2 ಮಾರ್ಕ್ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅಕೌಂಟೆನ್ಸಿ ಆ್ಯಂಡ್ ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟ ಹಾಗೆ ಸೆಕ್ಷನ್ ಸಿಗೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಯಾವ ರೀತಿಯಾಗಿ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸು ಸಿಗುತ್ತೆ ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಕೂಡ ಕೀಪ್ ವಾಚಿಂಗ್, ನೋಡ್ತಾ ಇರಿ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ನು ಬರುತ್ತೆ. ಓಕೆನಾ? ಅಲ್ಲಿವರೆಗೂ ಕೂಡ ನೀಟಾಗಿ ಓದ್ಕೊಂಡು ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡಿ ಅಂತ ಹೇಳ್ತಾ, ಗುಡ್ ಲಕ್, ಆಲ್ ದ ಬೆಸ್ಟ್.